ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಇವತ್ತು ಸಂಜೆ ಮೊಮ್ಮಗಳು ಅಪ್ಸರಾ ಅವರಿಂದ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಎಸ್ ಜಾನಕಿ ಅವರ ಮಗ ಕೆಲ ವರ್ಷಗಳ ಹಿಂದೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಈಗ ಮಗನ ಮಗಳಾದ ಅಪ್ಸರಾಳಿಂದ ಅಂತ್ಯ ಸಂಸ್ಕಾರ ನಡೆಯುತ್ತೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೀತಾ ಇರತಕ್ಕಂಥದ್ದು ಮೈಸೂರಿನಲ್ಲಿ. ಮೊಮ್ಮಗಳು ಅಪ್ಸರಾ ಜಾನಕಮ್ಮ ಅವರ ಏಕೈಕ ಪುತ್ರ ಮುರಳೀಕೃಷ್ಣ ಅವರು ಇದೇ ವರ್ಷದ ಜನವರಿಯಲ್ಲಿ ನಿಧನರಾಗಿದ್ದರಿಂದ ಜಾನಕಮ್ಮ ಅವರ ಅಗಲಿಕೆಯ ದುಃಖದ ಸುದ್ದಿಯನ್ನು ಇಡೀ ಜಗತ್ತಿಗೆ ಮೊದಲು ತಿಳಿಸಿದ್ದೇ ಅವರ ಪ್ರೀತಿಯ ಮೊಮ್ಮಗಳು ಅಪ್ಸರಾ ವೈದ್ಯುಲಾ. ಇವತ್ತು ನಡೀತಿರತಕ್ಕಂಥ ಅಂತಿಮ ಸಂಸ್ಕಾರದ ಹಾಗೂ ಧಾರ್ಮಿಕ ವಿಧಿವಿಧಾನಗಳ ಸಂಪೂರ್ಣ ಜವಾಬ್ದಾರಿಯನ್ನ ಅಪ್ಸರಾ ಅವರೇ ಹೆಗಲಿಗೆ ಎಸಗಿಕೊಂಡಿದ್ದು, ತಾಯಿಗೆ ಸಲ್ಲಬೇಕಾದ ಗೌರವವನ್ನು ಸಿತಾರೆಯಾಗಿ ನಿಂತು ನೆರವೇರಿಸುತ್ತಿದ್ದಾರೆ. ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ತಮ್ಮ ನೆಚ್ಚಿನ ಗಾಯಕಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಜಾನಕಮ್ಮ ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಪ್ರಸಿದ್ಧ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಬೆಳಗಿನಿಂದಲೇ ಸಾವಿರಾರು ಅಭಿಮಾನಿಗಳು ಗಣ್ಯರು ಕಣ್ಣೀರು ಹಾಕ್ತಾ ಅಂತಿಮ ದರ್ಶನ ಪಡೀತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ವತಿಯಿಂದ ಜಾನಕಮ್ಮ ಅವರಿಗೆ ಸಕಲ ಸರ್ಕಾರಿ ಗೌರವದಿಂದ ಅಂತ್ಯ ಸಂಸ್ಕಾರ ನೆರವೇರಿಸುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸ್ ಗೌರವ ವಂದನೆ ಹಾಗೂ ಕುಶಾಲತೋಪುಗಳ ಮೂಲಕ ಕರುನಾಡು ತನ್ನ ಹೆಮ್ಮೆಯ ಕೋಗಿಲೆಗೆ ವಿದಾಯ ಹೇಳ್ತಾ ಇದೆ. ಮೈಸೂರಿನಲ್ಲಿ ಸಾರ್ವಜನಿಕ ದರ್ಶನದ ನಂತರ ಸಂಜೆ ಕುಟುಂಬದ ಆಪ್ತರು ಹಾಗೂ ಸೀಮಿತ ಗಣ್ಯರ ಸಮ್ಮುಖದಲ್ಲಿ ಜಾನಕಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯನ್ನು ಸನಾತನ ಸಂಪ್ರದಾಯದಂತೆ, ಅಂದರೆ ಬ್ರಾಹ್ಮಣ ಸಂಪ್ರದಾಯದಂತೆ ನೆರವೇರಿಸಲಾಗುತ್ತೆ. ಈಗ ಒಂದಿಷ್ಟು ಜನ ಗಣ್ಯರು ಕಂಬನಿ ಮೆರೆದಿದ್ದಾರೆ. ತಮಿಳಿನ ರಜನಿಕಾಂತ್, ಕಮಲಾಸನ್, ಚಿರಂಜೀವಿ ಹಾಗೂ ತಮಿಳುನಾಡು ಸಿಎಂ ವಿಜಯ್ ಸೇರಿದಂತೆ ಭಾರತೀಯ ಚಿತ್ರರಂಗದ ಪ್ರಮುಖ ಗಣ್ಯರು ಕೂಡ ಸಾಮಾಜಿಕ ಜಾಲತಾಣಗಳ ಮೂಲಕ ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಚಿತ್ರರಂಗದ ಹಲವು ಗಣ್ಯರು ಇವತ್ತು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಒಂದು ಅದ್ಭುತ ಕೋಗಿಲೆಯ ನಾದ ಇವತ್ತು ಭೌತಿಕವಾಗಿ ಮೌನ ಆಗಿದ್ರೂ ಕೂಡ ಅಪೂರ್ವ ಹೊತ್ತಿರೋ ಜವಾಬ್ದಾರಿ ಹಾಗೂ ಕೋಟ್ಯಾಂತರ ಅಭಿಮಾನಿಗಳ ಕಣ್ಣೀರಿನ ಪ್ರೀತಿಯ ನಡುವೆ ಜಾನಕಮ್ಮನವರ ಅಂತಿಮ ಪಯಣ ಸಾಗ್ತಾ ಇದೆ.